ದಿಸ್ ಇಸ್ ವಿನಾಯಕ ಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈಕ್ವಿಟಿ ಮತ್ತು ಮ್ಯೂಚುವಲ್ ಫಂಡ್ಸ್ ಇರುವಂಥ ವ್ಯತ್ಯಾಸ ತಿಳ್ಕೊಳ್ಳೋಣ. ಈಕ್ವಿಟಿ ಅಂತಂದರೆ ಈಕ್ವಿಟಿ ಬಂದ್ಬಿಟ್ಟು ನಾವು ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಕಂಪ್ನಿ ಸ್ಟಾಕ್ನ ತಗೊಂಡಿರ್ತೀವಿ. ಲೈಕ್ ಟಾಟಾ ಮೋಟರ್ಸ್ ಆಗಲಿ, ಟಾಟಾ ಪವರ್ ಆಗಲಿ, ಎಸ್ ಬ್ಯಾಂಕ್ ಆಗಲಿ, ಸುಜ್ಲಾನ್ ಎನರ್ಜಿ ಆಗಲಿ, ಯಾವುದಾದ್ರೂ ಆಗಿರ್ಬೋದು, ಮ್ಯಾಸ್ಡ್ಯಾಕ್ ಆಗಿರಲಿ, ಕೊಚ್ಚಿನ್ ಶಿಪ್ಯಾರ್ಡ್ ಆಗಿರಲಿ. ಆದರೆ ಈಕ್ವಿಟಿ ಒಳಗಡೆ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಮೊನ್ನೆ ರೀಸೆಂಟಲ್ಲಿ ಈಗ ಒಂದು ಮಾರ್ಕೆಟ್ ಕರೆಕ್ಷನ್ ಆಯಿತು. ಕರೆಕ್ಷನ್ ಆದಾಗ ಈಕ್ವಿಟಿ ಎಷ್ಟೊಂದು 30 to 40% ಫಾಲ್ ಆಗಿದೆ. ಆದರೆ ಅದು ಇವತ್ತು ಕೂಡ ಎಷ್ಟೊಂದು ಸ್ಟಾಕ್ಗಳು ಇನ್ನೂ ಫುಲ್ ಆಗಿ ರಿಕವರಿ ಆಗಿಲ್ಲ. ಬಟ್ ಅದೇ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ರೀತಿ ನಿಫ್ಟಿ ರಿಕವರ್ ಆಗ್ತಾ ಹೋಯ್ತೋ ಅದೇ ರೀತಿ ಮಾರ್ಕೆಟ್ ಕೂಡ ರಿಕವರಿ ಆಗಿದೆ. ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಷ್ಟೊಂದು ಜನ ನೆಗೆಟಿವ್ ಅಲ್ಲಿ ಇದ್ದಂತ ಒಂದು ಪೋರ್ಟ್ಫೋಲಿಯೋ ಇವತ್ತು ಪಾಸಿಟಿವ್ ಆಗಿದೆ. ಆದರೆ ಪ್ಯೂರ್ ಈಕ್ವಿಟಿಯಲ್ಲಿ ಆಗಿಲ್ಲ. ಯಾಕೆ ಅಂತಂದ್ರೆ, ಯಾವತ್ತು ಈಕ್ವಿಟಿಗೂ ಮತ್ತೆ ಮ್ಯೂಚುವಲ್ ಫಂಡ್ಗೂ ವ್ಯತ್ಯಾಸ ಏನಂದ್ರೆ, ಈಕ್ವಿಟಿ ನಾವು ಆಯ್ಕೆ ಮಾಡಿರೋಂಥ ಸ್ಟಾಕ್ಗಳಿಗೂ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಆದ್ರೆ ಫಂಡ್ ಹೌಸ್ ಅಲ್ಲಿ ಇರುವಂತ ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರ್ಬೋದು, ಅಥವಾ ಒಳ್ಳೆ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಒಂದು ಒಳ್ಳೆ ಪ್ರೊಫೆಷನಲ್ ಫೈನಾನ್ಷಿಯಲ್ ನಾಲೆಡ್ಜ್ ಇರುವಂಥ ಪರ್ಸನ್ಸ್ ಆಗಿದ್ರೆ ಅವ್ರು ಆಯ್ಕೆ ಮಾಡಿರ್ತಾರೆ. ಯಾವಾಗಲೂ ಇವ್ರು ಆಯ್ಕೆ ಮಾಡುವಂಥ ಸ್ಟಾಕ್ಸ್ಗಳು ವ್ಯಾಲ್ಯೂಯೇಷನ್ ಮತ್ತೆ ಅವರೊಂದು ನೆಕ್ಸ್ಟ್ ಕಂಪ್ನಿ ಗ್ರೋತ್ ಆಗಿರಲಿ, ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡಿ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ನೋಡ್ಬಿಟ್ಟು ಇನ್ವೆಸ್ಟ್ ಮಾಡಿರ್ತಾರೆ. ಆದರೆ ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಈಕ್ವಿಟಿ ಒಳಗಡೆ ನಮ್ಮ ಸ್ವಂತ ನಾಲೆಡ್ಜ್ ಯೂಸ್ ಮಾಡಿರ್ತೀವಿ. ಸೊ ಯಾವತ್ತು ಸ್ವಂತ ನಾಲೆಡ್ಜ್ಗಿಂತ ಒಬ್ಬ ಪ್ರೊಫೆಷನಲ್ ನಾಲೆಡ್ಜ್ ಬೀಟ್ ಮಾಡುತ್ತೆ. ಯಾಕಂದ್ರೆ ಪ್ರೊಫೆಷನಲಿಸಮ್ ಅನ್ನೋದು ಅವ್ರಿಗೆ ಇದ್ದೇ ಇರುತ್ತೆ, ಅವ್ರಿಗೆ ಒಂದು ಒಳ್ಳೆ ನಾಲೆಡ್ಜ್ ಇರುತ್ತೆ. ಆದರೆ ನಮ್ಮ ಪ್ಯೂರ್ ಈಕ್ವಿಟಿ ಒಳಗಡೆ ನಮಗೆ ಅದು ವರ್ಕ್ ಆಗಲ್ಲ. ಸೊ ಯಾವಾಗಲೂ ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಎರಡಾಗಲಿ 3 ಸಲ ಆಗಲಿ ಯೋಚನೆ ಮಾಡಿ ಈಕ್ವಿಟಿ ಬೈ ಮಾಡಬೇಕು ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಯೋಚನೆ ಮಾಡಿ ಮಾಡೋದು ಉತ್ತಮ ಅಂತೇಳಿ ನಾನು ಸಜೆಷನ್ ಕೊಡ್ತೀನಿ. ಥ್ಯಾಂಕ್ ಯು.